ಹೋರಾಟ ಯಾವುದೇ ಹೋರಾಟ ಇರಲಿ ತಾವಿಗೆ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ. ನಾವೀಗ ಹೋರಾಟ ಮಾಡೋದೆಲ್ಲಿದ್ದು ನಾವು ಹೋರಾಟ ಮಾಡ್ತೇವೆ, ನೀವು ಅರೆಸ್ಟ್ ಮಾಡುವ ಕೇಸ್ ಹಾಕುವುದನ್ನು ಮಾಡ್ತೇನೆ. ಈ ರಾಜ್ಯದಲ್ಲಿ ಇದು ದೇಶದಲ್ಲಿ ಅತ್ಯಾಚಾರ ಆದ್ರೆ ನಾವು ಹೋರಾಟ ಮಾಡ್ಲಿಕ್ಕೆ ಆದ್ರೆ ನಮ್ಗೆ ಫಂಡಮೆಂಟಲ್ ರೈಟ್ ಇಲ್ವಾ? ಹಾಗೆ ಆರ್ಡರ್ ಮಾಡ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟದ್ದು? ಆದ್ರೆ ನಮ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ನೋಡಿ ಸ್ವಾಮಿ, ನೀವು ಸುಪ್ರೀಂ ಕೋರ್ಟ್ ತರಿಸ್ತಾನೆ ಬೇಕಾದ್ರೆ ಈಗ ತರಿಸ್ತಾನೆ. ಫಂಡಮೆಂಟಲ್ ರೈಟ್ ಇದ್ದು ನಿಮ್ಮ ಹತ್ರ ಇಲ್ವಾ? ಇಲ್ಲಿ ಅತ್ಯಾಚಾರ ನಡೆದಿದೆ ನೋಡಿ, ನೋಡಿ ನಿಮ್ಮ ಇದನ್ನ ನಮ್ಮ ಫಂಡಮೆಂಟಲ್ ರೈಟ್, ನಿಮ್ ಫಂಡಮೆಂಟಲ್ ರೈಟ್ ಇದ್ರೆ ಕೋರ್ಟ್ ಆದೇಶವನ್ನು ನಾನು ಪಾಲನೆ ಮಾಡಬೇಕಾಗುತ್ತೆ. ಅದು ಮಾಡಿ ಸರ್, ನಾನು ಕೋರ್ಟ್ ಆದೇಶ ಪಾಲನೆ ಅದು ಮಾಡಿ. ನೀವು ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ದೇನೆ. ನೀವು ಮಾಡಿ ಸೌಜನ್ಯನ ಪರವಾಗಿ ಇಲ್ಲಿ ಹೋರಾಟ ನಡೆಯೋದಲ್ಲ ಆಗ್ಲಿ. ಮತ್ತಾದ್ರೂ ಸರಿಯಾಗಿ ಓದಿದ್ದೀರಾ? ಇವ್ರು ಬಂದಿದೆ ಎಲ್ಲಿ? ಸಂದೀಪ್ ಎಲ್ಲಿ? ಸಂದೀಪ್ ಬಾ, ನಿಮಗೆ ತೋರಿಸಿದೇನಲ್ಲ, ಹೇಳಿದ್ರಲ್ಲ ಏನಿದೆ ಅವ್ರು ಕೇಳಿ. ನಾನು ಹೇಳಿದ್ರೆ ಯಾಕಂತಂದ್ರೆ ನಿಮಗೆ ಇದಾಗುತ್ತೆ. ಪೊಲೀಸರು ಸರಿಯಾಗಿ ಹೇಳ್ತಾ ಇಲ್ಲ, ಅವರು ಓದಿದ್ದಾರೆ. ಅವ್ರ ಮುಂದೆ ನಾನು 2 ಸರಿ ಓದಿ ನಾನು ನನ್ನ ಲಾಯರಿಗೆ ಕೇಳಿದ್ದೇನೆ, ನಿಮ್ಗೆ ಸೌಜನ್ಯನ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ಇದಿಲ್ಲ, ಮಾತಾಡ್ಲಿಕ್ಕೆ ಅಲ್ಲಿ ಓದಿದ್ದಾರೆ. ಅವ್ರು ಕೇಳಿ, ನೀವು ಚೆನ್ನಾಗಿ ಹೇಳಿ. ಯಾಕಂತಂದ್ರೆ ನಾನು ಮಾನ್ಯ ನ್ಯಾಯಾಲಯದ ಆದೇಶವನ್ನ ಉಲ್ಲಂಘನೆ ಆಗ್ಲಿಕ್ಕೆ ಬಿಡುವುದಿಲ್ಲ. ಈಗ ಅದು ಇರುವುದು ಸೌಜನ್ಯನ ಇದಕ್ಕೆ ಇರುವಂತದ್ದು. ನೀವು ಬೇಕಾದ್ರೆ ವೆಕೆಟ್ ಮಾಡಿಸ್ಕೊಂಡ್ ಬನ್ನಿ. ಹಾಗೆ ಇದು ಸೌಜನ್ಯನ ಹೋರಾಟ ಅಲ್ಲ. ಈಗ ಪ್ರೆಸೆಂಟ್ ಹೋರಾಟ ಯಾವುದೇ ಹೋರಾಟ ಇರಲಿ ತಾವಿಗೆ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ. ಈಗ ಯಾರು ಹೇಳಿದ್ದು? ಕೋರ್ಟ್ ಆದೇಶ ಇದೆ. ಯಾವ ಕೋರ್ಟ್? ಹೈಕೋರ್ಟ್. ಹೇಗೆ? ಮಾನ್ಯ ಹೈಕೋರ್ಟ್ ಆದೇಶ ಸಾಧ್ಯವಿಲ್ಲ ಸರ್. ಮಾನ್ಯ ಬೇರೆ ಕೇಸಿಗೆ ಇಲ್ಲ. ಬೇರೆ ಕೇಸ್ ಆಗ್ಲಿ. ನಾವೀಗ ಹೋರಾಟ ಮಾಡೋದು ಎಲ್ಲಿದ್ದು? ಕಲ್ಕತ್ತಾದ ಕೇಸಿಗೆ ಹೋರಾಟ ಮಾಡ್ತಾ ಇರೋದು. ಬೇಡ ತಾವು ಏನು ಯಾವುದು ಇದು ಮಾಡೋದು ಬೇಡ. ನಾನು ಹೇಳುವುದು ತಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೇನೆ. ಅಲ್ಲ, ನಾವು ಹೋರಾಟ ಮಾಡ್ತೇವೆ, ನೀವು ಅರೆಸ್ಟ್ ಮಾಡುದ ಕೇಸ್ ಹಾಕುದು ಅದು ಸರಿಯಾಗುದಿಲ್ಲ. ಅದು ಮಾಡ್ಬೇಕು ನಾವು. ಯಾಕಂತ ಹೇಳಿ ಪ್ರತಿಭಟನೆ ಮಾಡ್ಬೇಕು. ತಮಗೆ ಈಗ ಆರ್ಡರ್ ಕಾಪಿ ಸಿಕ್ಕಿದೆ. ತಮಗೆ ಮಾನ್ಯ ನ್ಯಾಯಾಲಯದ ಆರ್ಡರ್ ಕಾಪಿ ಸಿಕ್ಕಿದೆ. ಏನ್ ಸಿಕ್ಕಿದೆ? ಅದು ಏನ್ ಸಿಕ್ಕಿದೆ ಅದನ್ನು ಓದಿ. ಸೌಜನ್ಯನ ಬಗ್ಗೆ ಮಾತಾಡ್ಲಿಕ್ಕೆ ಮತ್ತೇನ್ ಹೇಳಿದೆ? ಸೌಜನ್ಯನ ಬಗ್ಗೆ ಅದರಲ್ಲಿ ಮತ್ತೇನ್ ಹೇಳಿದೆ? ಏನ್ ಹೇಳಿದೆ ನೀನ್ ಹೇಳಪ್ಪ. ನಾನು ಓದಿಸಿದ್ದೇನಲ್ಲ. ಅಂಥದ ಯಾವುದೇ ಘಟನೆ ಮತ್ತು ತಾವು ಹಾಗೂ ತಮ್ಮ ಹಿಂಬಾಲಕರು ಯಾವುದೇ ಒಂದು ಲೈಸೆನ್ಸು ಯಾವುದೇ ಇದನ್ನು ಪಡ್ಕೊಂಡು ಯಾವುದೇ ಇದನ್ನು ಮಾಡುವಂತಿಲ್ಲ. ಯಾವುದು ಸೌಜನ್ಯ ಹೋರಾಟ ಮತ್ತು ಅದೇ ರೀತಿ ಯಾವುದೇ ಹೋರಾಟವನ್ನ ತಮಗೆ ಮಾಡಲಿಕ್ಕೆ ಮಾನ್ಯ ನ್ಯಾಯಾಲಯವು ಅದು ನಮ್ಮ ಉಚ್ಚ ನ್ಯಾಯಾಲಯ ಬೆಂಗಳೂರಿನಿಂದ ಆದೇಶ ಆಗಿದೆ. ಆ ಕಾಪಿ ತಮಗೂ ಬಂದಿದೆ. ನಾನು ಬೇಕಾದ್ರೆ ಇನ್ನು ತಗೊಂಡ್ಬರ್ತೇನೆ, ತಮಗೆ ಕೊಡ್ತೇನೆ. ಬೇಕಾದ್ರೆ ಬೇಡ, ತಾವು ಮಾಡುವುದು ಬೇಡ. ನನಗೆ ಅದು ಸೌಜನ್ಯಂದು ಬರ್ದದ್ದು ಮಾತ್ರ ಇರುವಂತ ಇಲ್ಲ. ಸರಿಯಾಗಿ ಓದಿ. ನಾನು ಓದಿ ಹೇಳ್ತೇನೆ. ಈಗ ಬರ್ತಾ ಇದ್ದೇನೆ. ನಾನು ಓದಿ ಹೇಳ್ತೇನೆ. ನೋಡಿ, ಯಾಕಾದ್ರೆ ಎಲ್ಲಿ ಇಡೀ ರಾಜ್ಯದಲ್ಲಿ ಇದು ದೇಶದಲ್ಲಿ ಅತ್ಯಾಚಾರ ಆದ್ರೆ ನಾವು ಹೋರಾಟ ಮಾಡ್ಲಿಕ್ಕೆ ಆದ್ರೆ ನಮ್ಗೆ ಫಂಡಮೆಂಟಲ್ ರೈಟ್ ಇಲ್ವಾ? ಫಂಡಮೆಂಟಲ್ ಈ ದೇಶದಲ್ಲಿ ಕಾನೂನು ಇಲ್ವಾ? ಹಾಗಾದ್ರೆ ಅದನ್ನ ನೀವು ಮಾನ್ಯ ನ್ಯಾಯಾಲಯ ಪ್ರಜಾಪ್ರಭುತ್ವದಲ್ಲಿ ಹಕ್ಕೇ ಇಲ್ವಾ? ಹಾಗಾದ್ರೆ ಮಾನ್ಯ ನ್ಯಾಯಾಲಯ ಏನ್ ಹೇಳಿದೆ? ಏನ್ ಮಾನ್ಯ ನ್ಯಾಯಾಲಯ? ಮಾನ್ಯ ನ್ಯಾಯಾಲಯ ಯಾವ ನ್ಯಾಯಾಲಯ ಸ್ವಾಮಿ? ಇದು ಯಾವ ನ್ಯಾಯಾಲಯ? ಮಾನ್ಯ ಉಚ್ಚ ನ್ಯಾಯಾಲಯ ಸೌಜನ್ಯನ ಪ್ರಕರಣದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಕರ್ನಾಟಕ ಸೌಜನ್ಯನ ಪ್ರಕರಣ ಹೇಳಿರುವಂತದ್ದು. ನಾವು ಇವತ್ತು ಹೋರಾಟ ಮಾಡ್ತಿರುವಂತದ್ದು ಅದೇ ರೀತಿ ಯಾವುದೇ ಕಲ್ಕತ್ತಾದಲ್ಲಿ ಹೆಣ್ಣು ಮಗಳ ಅತ್ಯಾಚಾರ ಕೊಲೆ. ನೀವು ನಾನು ಮಾತಾಡ್ಲಿಕ್ಕೆ ಬಿಡಿಲಿಕ್ಕೆ ನೀವು ಇಲ್ಲಿ ಹಿರಿಯರಲ್ಲ, ಅವ್ರು ಕೂಡ ಮಾತಾಡ್ತಾ ಇದ್ದೇನಲ್ಲ, ಮಧ್ಯ ಮಾತಾಡುವಂತಿಲ್ಲ. ಇಲ್ಲ, ನಾನು ಅವ್ರು ಕೂಡ ಮಾತಾಡ್ತಾ ಇದ್ದೇನೆ. ನಾವು ಸೌಜನ್ಯನ